Hey everyone, welcome to my channel once again. I'm Ravi Kumar. So ನೀವೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡ್ತಾ ಇರೋದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂದಾಗೆ ಸುಮಾರು ಜನ ಸ್ಟೂಡೆಂಟ್ಸ್ ನಾನು ಕೇಳ್ತಾ ಇದ್ರಿ, ಸರ್ ಮಾಡಲ್ ಪೇಪರ್ ಸಾಲ್ವ್ ಮಾಡಿ, ಮಾಡಲ್ ಪೇಪರ್ ಸಾಲ್ವ್ ಮಾಡಿ ಅಂತೇಳಿ. ಸೊ ನಿಮಗೋಸ್ಕರ ಈ ಮಾಡಲ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದೀನಿ. ಈ ಒಂದು ವರ್ಡ್ ನೀವು ಕೇಳ್ತಿದ್ದೆ ಆದ್ರೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಶೇರ್ ಮಾಡಿ, ಬೇರೆ ಫ್ರೆಂಡ್ಸ್ ಕೂಡ ಇದನ್ನ ತಲುಪಿಸಿ. ಓಕೆ ನಾವು ಯು ಕ್ಯಾನ್ ಸಿ ಇಯರ್ ನಮ್ಗೆ ಇರುವಂತಹ ಒಂದು 20 MCQ ಕ್ವಶನ್ ಸಾಲ್ವ್ ಮಾಡೋಣ. ತುಂಬಾ ಈಸಿ ಇದೆ ಇದಂತೂ. ಎಲ್ಲ ಡೈರೆಕ್ಟ್ ಕ್ವಶನ್, ಅದಕ್ಕೆ ಹೇಳ್ತೀನಿ ಹಿಂದಿನ ಫಾರ್ಮುಲಾಗಳೇ ಮುಂದಿನ ಮಾರ್ಕ್ಸ್ ಗಳು ಅಂತ. ನೋಡಿ ನಿಮ್ಗೆ ಇಲ್ಲಿ ಈ ಫಾರ್ಮುಲಾ ಇಂದನೇ ಎಷ್ಟೊಂದು ಮಾರ್ಕ್ಸ್ ಬರ್ತಾ ಅಂತ ನೋಡಿ. ದ ಜನರಲ್ ಫಾರ್ಮ್ ಆಫ್ ಈಕ್ವೇಶನ್ ಆಫ್ ಸ್ಟ್ರೈಟ್ ನಿಮಗೆಲ್ಲ ಗೊತ್ತೇ ಇದೆ. ax plus by plus c is equal to 0. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದ ಸ್ಲೋಪ್ ಆಫ್ ಎ ಲೈನ್ 3x minus 4y ನಿಮ್ಗೆಲ್ಲ ಗೊತ್ತು. ಏನಪ್ಪಾ ಅಂದ್ರೆ 3x minus 4y ಅಂತ ಹೇಳಿದಾಗ ನಮ್ಗೆ ಫಾರ್ಮುಲಾ ಏನು, ಮೈನಸ್ ಎ ಬೈ ಬಿ. ಕರೆಕ್ಟಾ? ಹಾಗಾದ್ರೆ ಮೈನಸ್ ಎ ವ್ಯಾಲ್ಯೂ ಎಷ್ಟು 3 ಆಗುತ್ತೆ, ಬಿ ವ್ಯಾಲ್ಯೂ ಎಷ್ಟು 4 ಆಗುತ್ತೆ. ಕ್ಯಾನ್ಸಲ್ ಮಾಡಿ ಏನ್ ಬಂತು ನಿಮ್ಗೆ 3/4 ಬರ್ತದೆ. ಸೊ ವಾಟ್ ಇಸ್ ಆನ್ಸರ್ ಹಿಯರ್? ಆನ್ಸರ್ ಸಿ ಇಸ್ ಕರೆಕ್ಟ್. ಟೂ ಲೈನ್ಸ್ ಆರ್ ಸೆಡ್ ಟು ಬಿ ಪರ್ಪೆಂಡಿಕ್ಯುಲರ್. ಯಾವಾಗ ಟೂ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗುತ್ತಪ್ಪ ಅಂದ್ರೆ ಅವುಗಳ ಸ್ಲೋಪ್ ಈಕ್ವಲ್ ಟು -1 ಆಗಬೇಕು, ಅವಾಗ ಕರೆಕ್ಟ್ ಆಗುತ್ತೆ. ವಿಚ್ ರೂಲ್ ಇಸ್ ಯೂಸ್ ಟು ಡಿಫ್ರೆನ್ಶಿಯೇಟ್? ನೋಡಿ ಯಾವಾಗ ನಾವು ಈ ತರ ಫಂಕ್ಷನ್ ನಾವು ಸಾಲ್ವ್ ಮಾಡ್ತೀರಪ್ಪ ಅಂದ್ರೆ ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್. ಯಾಕೆಂದ್ರೆ ಅಕ್ಕಪಕ್ಕ ಎರಡು ಫಂಕ್ಷನ್ ಬರ್ತಾ ಇದೆ, ಹಾಗಾಗಿ ನಾವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬೇಕಾಗುತ್ತೆ. ಅಂದಾಗೆ ನೆಕ್ಸ್ಟ್ ಒಂದು y is equal to x cube plus log x ಅಂತ ಇದೆ. ಸೊ ಡೆರಿವೇಟಿವ್ ನ ಕ್ಯಾಲ್ಕುಲೇಟ್ ಮಾಡಬೇಕು. x cube ಗೆ 3x ಸ್ಕ್ವೇರ್ ನಮ್ಗೆ ಗೊತ್ತೇ ಇದೆ. x cube ಗೆ 3x ಸ್ಕ್ವೇರ್. ನೋಡಿ ಇಲ್ಲೊಂದು 3x ಸ್ಕ್ವೇರ್ ಇದೆ, ಇಲ್ಲೊಂದು 3x ಸ್ಕ್ವೇರ್ ಇದೆ, ಇಲ್ಲೊಂದು 3x ಸ್ಕ್ವೇರ್ ಇದೆ. ಬಟ್ ಈ ಎಲ್ಲ 3x ಸ್ಕ್ವೇರ್ ಆದ್ಮೇಲೆ log x ಗೆ 1/x. ಸೊ ಒನ್ ಅಂಡ್ ಓನ್ಲಿ ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನಾವು ವಾಟ್ ಇಸ್ ದ ಡಿರೈವೇಟಿವ್ ಆಫ್ ರೂಟ್ ಎಕ್ಸ್? ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ ಬಂದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, 1/2 ರೂಟ್ ಎಕ್ಸ್ ಅಂತ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನಾವು ಇದನ್ನ ಸಾಲ್ವ್ ಮಾಡಬಹುದು. ಎಂಟುನ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ದ ಗಿವನ್ ಕರ್ವ್ y is equal to f of x. ಸೊ ಸ್ಲೋಪ್ ಅಂತ ಹೇಳಿದ ತಕ್ಷಣ ಒಂದು ಡಿರೈವೇಟಿವ್ ಮಾಡಿದ್ರೆ ಸಾಕು, ಅದನ್ನ ಸ್ಲೋಪ್ ಅಂತ ಕರಿತೀವಿ. ಎ ಇಸ್ ದ ಕರೆಕ್ಟ್ ಆಪ್ಷನ್. ದ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ವಿಚ್ ಮೋಷನ್ y is equal to e power x remains. ಅಂದ್ರೆ ವೆಲಾಸಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ಸತಿ ಡಿರೈವೇಟಿವ್ ಮಾಡೋದು ಅಂತ ಅರ್ಥ. ಹಾಗಾದ್ರೆ ಈ y ನ ನಾನು ಏನಾದ್ರೂ y ಡ್ಯಾಶ್ ಮಾಡಿದ್ರೆ ಎಗೇನ್ ಇ ಪವರ್ ಎಕ್ಸ್ ಗೆ ಇ ಪವರ್ ಎಕ್ಸ್ ಬರುತ್ತೆ. ಹಾಗಾಗಿ ಆನ್ಸರ್ ಯಾವ್ದಪ್ಪ ಕರೆಕ್ಟ್ ಅಂದ್ರೆ ಇ ಪವರ್ ಎಕ್ಸ್ ನಾವು ಟ್ರೀಟ್ ಮಾಡ್ಬೇಕಾಗುತ್ತೆ. ದ ಆಕ್ಸಿಲರೇಷನ್ ಆಫ್ ದಿ ಪಾರ್ಟಿಕಲ್ ವಿತ್ ಮೋಷನ್ y is equal to sin x remains. ಆಕ್ಸಿಲರೇಷನ್ ಆಫ್ ದ ಪಾರ್ಟಿಕಲ್ ಏನಾಗುತ್ತೆ, ಒಂದ್ಸತಿ ಡಿರೈವೇಟಿವ್ ಮಾಡಬೇಕು. y is equal to ನೋಡಿ, ಒಂದ್ಸತಿ ಡಿರೈವೇಟಿವ್ ಮಾಡಿದ್ರೆ sin x ಏನಾಗ್ತಿದೆ, cos x ಆಗ್ತಾ ಇದೆ. ಇನ್ನೊಂದ್ ಸತಿ ಡಿರೈವೇಟಿವ್ ಮಾಡಬೇಕು ಆಕ್ಸಿಲರೇಷನ್ ಅಂತ ಅಂದಾಗ, ಸೊ ಏನ್ ಬಂತು ನಿಮ್ಗೆ ಮೈನಸ್ ಸೈನ್ ಎಕ್ಸ್ ಬರ್ತಾರೆ. ಸೊ ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ದ ಇಂಟೆಗ್ರಲ್ ವ್ಯಾಲ್ಯೂ ಆಫ್ ದ ಇಂಟಗ್ರೇಷನ್ ಆಫ್ ಅಂದ್ರೆ ಇಂಟಗ್ರೇಷನ್ ಆಫ್ ಎಕ್ಸ್ ಏನು ನೋಡಿ, ಫಾರ್ಮುಲಾ ತಿಳ್ಕೊಂಡಿರ್ಬೇಕು. ಇಂಟಗ್ರೇಷನ್ ಆಫ್ ಎಕ್ಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2. ಪವರ್ ರೈಸ್ ಆಗಬೇಕು. ಯಾಕೆ? ವಿ ಹ್ಯಾವ್ ದ ಫಾರ್ಮುಲಾ ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಹಾಗಾಗಿ ಕರೆಕ್ಟ್ ಆಪ್ಷನ್ ಏನು? ಎಕ್ಸ್ ಗೆ ಎಕ್ಸ್ ಸ್ಕ್ವೇರ್ ಬೈ 2 ಇಸ್ ದ ಕರೆಕ್ಟ್ ಆನ್ಸರ್. ದ ಇಂಟೆಗ್ರಲ್ ವ್ಯಾಲ್ಯೂ ಆಫ್ ಸೈನ್ ಎಕ್ಸ್ ಗೆ ಮೈನಸ್ ಕಾಸ್ ಎಕ್ಸ್. ಸೊ ಇದು ಕೂಡ ಡೈರೆಕ್ಟ್ ಆನ್ಸರ್, ಸೊ ವರಿ ಮಾಡ್ಕೊಳಕ್ ಬೇಕಾಗಿಲ್ಲ. ನೆಕ್ಸ್ಟ್ ದ ಇಂಟೆಗ್ರಲ್ ವ್ಯಾಲ್ಯೂ ಆಫ್ 1/√x ಅಂತ ಇದೆ. ದ ಕರೆಕ್ಟ್ ಆನ್ಸರ್ ಇಸ್ 2√x ಆಗಿರುತ್ತೆ. ದ ಇಂಟರ್ನಲ್ ವ್ಯಾಲ್ಯೂ ಆಫ್ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಗೆ ಬಂದ್ಬಿಟ್ಟು ಸೀಕೆಂಟ್ ಎಕ್ಸ್ ಆಗಿರುತ್ತೆ. ಸೊ ಇದು ಉಲ್ಟಾ, ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಗೆ ಯಾವ್ದು ಕ್ವಶನ್ ಆಗಿರುತ್ತೆ ಅಂದ್ರೆ ಸೀಕೆಂಟ್ ಎಕ್ಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಎರಡ್ ಕಡೆ ಸೀಕೆಂಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೀಕೆಂಟ್ ಎಕ್ಸ್ ಎರಡ್ ಕಡೆ ಕೊಟ್ಟಿದ್ದಾರೆ. ಸೊ ಇದು ಬೈ ಈ ತರ ಎಕ್ಸಾಮ್ ಅಲ್ಲಿ ಆಗೋ ಚಾನ್ಸಸ್ ಇದೆ, ಯಾಕಂದ್ರೆ ಕರೆಕ್ಷನ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದ ಒನ್ ಆನ್ಸರ್. ಯಾವ್ದನ್ನ ಒಂದು ಚೂಸ್ ಮಾಡಬಹುದು. ಸೊ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಎಫ್ ಆಫ್ ಎಕ್ಸ್ ಇಸ್ ಎವ್ಯಾಲ್ಯೂಟೆಡ್ ಬೈ ಅಂದ್ರೆ ಡೈರೆಕ್ಟ್ ಫಾರ್ಮುಲಾ ಕೇಳ್ತಿದ್ರೆ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಯಾವ ಫಾರ್ಮುಲಾ? ವೆರಿ ಸಿಂಪಲ್, ಎ ಟು ಬಿ ವೈ ಇಂಟು ಡಿ ಎಕ್ಸ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಏರಿಯಾ ವಾಲ್ಯೂಮ್ ಸಪರೇಟ್ ವಿಡಿಯೋ ಮಾಡಿದ್ದೆ. ಅದನ್ನ ನೀವೇನಾದ್ರೂ ನೋಡಿದ್ರೆ ಸೊ ಲೈಕ್ ಮಾಡಿ. ಅದೇ ತರನೇ ಇಲ್ಲಿ ಆ ಫಾರ್ಮುಲಾ ಮತ್ತೆ ನಮಗೆ ಯೂಸ್ ಆಗ್ತಾ ಇದೆ. ದ ವಾಲ್ಯೂಮ್ ಜನರೇಟೆಡ್ ಬೈ ರೊಟೇಟಿಂಗ್ ದ ಕರ್ವ್ y is equal to ಎಫ್ ಆಫ್ ಎಕ್ಸ್ ಅಂತಂದ್ರೆ ಇದು ಅಷ್ಟೇ, ಪೈ ಬರುತ್ತೆ, ಒಳಗಡೆ y ಸ್ಕ್ವೇರ್ ಬರುತ್ತೆ. ಸೊ ಪೈ ಬರುತ್ತೆ, ಒಂದು ಒಳಗಡೆ y ಸ್ಕ್ವೇರ್ ಬರುತ್ತೆ. ಇದರ ಪ್ರಾಬ್ಲಮ್ಸ್ ಕೂಡ ನಾನು ಸಾಲ್ವ್ ಮಾಡಿದೀನಿ. ಅಂದಾಗೆ ನಿಮ್ಗೆ ಇದು ಫಾಸ್ಟ್ ಅನ್ಸ್ಬೋದು, ಬಟ್ ಯಾಕಪ್ಪ ಅಂದ್ರೆ ಇಲ್ಲಿರುವಂತದೆಲ್ಲ MCQ ಕ್ವಶನ್ಸ್ ಡಿಪೆಂಡ್ಸ್ ಆನ್ ಫಾರ್ಮುಲಾ ಓನ್ಲಿ. ಓಕೆ, ನೌ ಲೆಟ್ ಅಸ್ ಸಾಲ್ವ್ ದ ಫಿಲ್ ಇನ್ ದ ಬ್ಲಾಂಕ್ಸ್. ನೌ ದ ಈಕ್ವೇಶನ್ ಆಫ್ ಲೈನ್ ಇನ್ ದ ಇಂಟರ್ಸೆಪ್ಟ್ ಫಾರ್ಮ್ ದಟ್ ಇಸ್ ನಥಿಂಗ್ ಬಟ್ x by a plus y by b is equal to 1. ದ ಡಿರೈವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಏನು ಆನ್ಸರ್ 0. ಸೊ 0 ಇದೆ ಇಲ್ಲಿ, ಸೊ 0 ಇದೆ. ದ ಸ್ಲೋಪ್ ಆಫ್ ಟ್ಯಾಂಜೆಂಟ್ 1/2 ಪಾಯಿಂಟ್ y is equal to 2x is 2 ಆದ್ರೆ ವಾಟ್ ಇಸ್ ದ ಸ್ಲೋಪ್ ಆಫ್ ದ ನಾರ್ಮಲ್? ವೆರಿ ಸಿಂಪಲ್ ನೋಡಿ, ಸ್ಲೋಪ್ ಎಂ ಆದ್ರೆ ನಾರ್ಮಲ್ ಬಂದು -1/m ಆಗುತ್ತೆ. ಈ ತರ ನೆನ್ಪಿಟ್ಕೊಳ್ಳಿ. ಅಂದ್ರೆ ನಿಮ್ಗೆ 2 ಕೊಟ್ರೆ ಇದೇನಾಗುತ್ತೆ -1/2 ಆಗುತ್ತೆ. 3 ಕೊಟ್ರೆ -1/3 ಆಗುತ್ತೆ. 4 ಕೊಟ್ರೆ -1/4 ಆಗುತ್ತೆ. ಸೊ ಹಾಗಾದ್ರೆ ಇದು ಕರೆಕ್ಟ್ ಆಪ್ಷನ್ ಏನು? 2 ಕೊಟ್ಟಿದ್ದಾರೆ, -1/2 ಕರೆಕ್ಟ್ ಆನ್ಸರ್. ಇಂಟಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ 2x plus c ಆಗುತ್ತೆ. ಸೊ ಯು ಕ್ಯಾನ್ ರೈಟ್ 2x ಅಂತ ಬರೀಬಹುದು.
ದ ಕಾನ್ಸ್ಟೆಂಟ್ ಇಂಟಗ್ರೇಷನ್ ಇಸ್ ಡಿಫೈನ್ಡ್ ಆಡೆಡ್ ಇನ್ ಇವ್ಯಾಲ್ಯೂಯೇಷನ್ ಆಫ್, ಅಂದ್ರೆ ಯಾವುದ್ರಲ್ಲಿ ನಾವು ಕಾನ್ಸ್ಟೆಂಟ್ ಆಫ್ ಇಂಟಗ್ರೇಷನ್ ಆಡ್ ಮಾಡೋದಿಲ್ಲ. ನೋಡಿ, ಡೆಫಿನೆಟ್ ಇಂಟೆಗ್ರಲ್ ಅಲ್ಲಿ ಮಾತ್ರ ನಾವು ಕಾನ್ಸ್ಟೆಂಟ್ ಆಫ್ ಇಂಟಗ್ರೇಷನ್ ಆಡ್ ಮಾಡಲ್ಲ. ಸೊ ದಿಸ್ ಆನ್ಸರ್ ಇಸ್ ಡೆಫಿನೆಟ್ ಇಂಟೆಗ್ರಲ್. ಸೊ ಡೆಫಿನೆಟ್ ಇಂಟೆಗ್ರಲ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ಈಗ ನಮ್ಗಿರುವಂತದ್ದು ಡೈರೆಕ್ಟ್ ಆಗಿ 2 ಮಾರ್ಕ್ಸ್ ಕ್ವಶನ್ ನೀವು 5 ಅಟೆಂಡ್ ಮಾಡಬೇಕು. ಸೊ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಪಾರ್ಟ್ ಡಿ ಸೆಕ್ಷನ್ 2 10 ಮಾರ್ಕ್ಸ್ ಕ್ವಶನ್ ಫುಲ್ ಸಾಲ್ವ್ ಮಾಡಿದೀನಿ. ಈಗ ನಾವು ಮಾಡ್ತಾ ಇದೀವಿ ಪಾರ್ಟ್ ಬಿ ಹೋಗ್ತಾ ಇದೀವಿ. ವೆರಿ ಸಿಂಪಲ್. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 3,4 ಹ್ಯಾವಿಂಗ್ ದ ಸ್ಲೋಪ್ 5 ಅಂತ ಇದೆ. ನೋಡಿ, ಈಕ್ವೇಶನ್ ಆಫ್ ಲೈನ್ ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಆನ್ಸರ್ ಬರೋದು ಹೆಂಗಿರ್ಬೇಕಪ್ಪ ಅಂದ್ರೆ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಆಕ್ಚುಲಿ ಇದನ್ನ ಪ್ರತಿಯೊಂದು ಚಾಪ್ಟರ್ ವೈಸ್ ಇರುವಂತಹ ಕ್ವಶನ್ಸ್ ನ ನನ್ನ ಮೊಬೈಲ್ ಆಪ್ ಆಲ್ರೆಡಿ ಸಾಲ್ವ್ ಮಾಡಿ ಹಾಕಿದೀನಿ. ಓಕೆನಾ? ಸೊ ಅಲ್ಲಿ ನಿಮ್ಗೆ ಐಡೆಂಟಿಫೈ ಆಗುತ್ತೆ ಯಾವ ತರ ಅಂತ. ಇದೇ ತರ ಹೇಳ್ಕೊಟ್ಟಿದ್ದೀನಿ. ಈ ಆದ್ರೆ ನನ್ಗೆ ಆನ್ಸರ್ ಹೆಂಗ್ ಬರಬೇಕು, ax ಪ್ಲಸ್ by ಪ್ಲಸ್ c ಅಂತ ಬರಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಯಾವುದು 3,4, ಸ್ಲೋಪ್ ಎಷ್ಟಿದೆ 5 ಇದೆ. ಹಾಗಾದ್ರೆ ಒಂದು ಪಾಯಿಂಟ್ ಒಂದು ಸ್ಲೋಪ್ ಕೊಟ್ಟಿದ್ರೆ ನಾವೇನಂತ ಮಾಡೋಣ, ವಿ ಹ್ಯಾವ್ ಟು ಯೂಸ್ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ಫಸ್ಟ್ ಆಫ್ ಆಲ್ ಕೊಟ್ಟಿರುವಂತ ಪಾಯಿಂಟ್ ನ x1, y1 ಅಂತ ಬರ್ಕೋಣ. ದಟ್ ಈಸ್ ನಥಿಂಗ್ ಬಟ್ ವಾಟ್ 3,4 ಆಗಿದೆ. ಅದೇ ರೀತಿ ಸ್ಲೋಪ್ ಬರ್ಕೋಣ. ಸ್ಲೋಪ್ ಬಂದು ಏನಾಗಿದೆ 5 ಆಗಿದೆ. ಕರೆಕ್ಟಾ? ಈಗ ನಮ್ಗಿರುವಂತ ಫಾರ್ಮುಲಾ ಏನು, y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಹಾಗಾದ್ರೆ y ಮೈನಸ್ y ನೋಡಿ, ಇದು y1 ನ ವ್ಯಾಲ್ಯೂ. y ಮೈನಸ್ 4 ಇಸ್ ಈಕ್ವಲ್ ಟು m ನ ಬೆಲೆ ಎಷ್ಟಿದೆ 5 ಇದೆ. x ಮೈನಸ್ x1 ನ ಬೆಲೆ ಎಷ್ಟಿದೆ 3. ಈಗ ಇದನ್ನ ಸಿಂಪ್ಲಿಫೈ ಮಾಡಿ, y ಮೈನಸ್ 4 ಇಸ್ ಈಕ್ವಲ್ ಟು 5 ಇಂಟು ಎಕ್ಸ್. ನೋಡಿ, ಇದು ಮಲ್ಟಿಪ್ಲೈ ಮಾಡಬೇಕು. 5 ಇಂದ ಎಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ವಾಟ್ ಆರ್ ಯು ಗೆಟಿಂಗ್ 5x. 5 3 ಎಷ್ಟಾಯ್ತು 15 ಆಯ್ತು. ಈಗ ಈ ಎರಡು ವ್ಯಾಲ್ಯೂ ಅನ್ನ, ಸೊ ಐ ವಿಲ್ ಶೋ ಇನ್ ದ ರೆಡ್ ಕಲರ್, ಈ ಒಂದು ವ್ಯಾಲ್ಯೂ ಅನ್ನ ಈ ಕಡೆ ಶಿಫ್ಟ್ ಮಾಡ್ಬೇಕು. ಓಕೆನಾ? ಸೊ ಆ ಕಡೆ ಶಿಫ್ಟ್ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ, ಐ ವಿಲ್ ರೈಟ್ ಇಯರ್, ಬಟ್ ನೀವು ಎಕ್ಸಾಮ್ ಅಲ್ಲಿ ಕೆಳಗಡೆಗೆನೆ ಬರೀರಿ. ಸೊ 0 ಇಸ್ ಈಕ್ವಲ್ ಟು ಆಲ್ರೆಡಿ 5x ಇದೆ, ಬರ್ಕೋತೀನಿ. ಬಟ್ ಈ y ಮೈನಸ್ 4 ಈ ಕಡೆ ಬಂದಾಗ ಪ್ಲಸ್ y ಇರೋದು ಮೈನಸ್ y ಆಗುತ್ತೆ, ಮೈನಸ್ 4 ಇರೋದು ಪ್ಲಸ್ 4 ಆಗುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ಉಳಿದಿರುವಂತ 15 ಬರ್ಕೋತಾ ಇದೀನಿ. ನೀವು ಇದಕ್ಕೆ ಮುಂಚೆ ನಾನು ಸ್ಟ್ರೈಟ್ ಲೈನ್ ಪ್ರಾಬ್ಲಮ್ಸ್ ಆಗಿರುವಂತಹ ವಿಡಿಯೋ ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಅಂತೇಳಿ. ಸೊ ಅದೇ ತರ ಸಾಲ್ವ್ ಮಾಡುವಂತದ್ದು. 0 ಇಸ್ ಈಕ್ವಲ್ ಟು 5x ಮೈನಸ್ y ಮೈನಸ್ 15 ಪ್ಲಸ್ 4 ದಷ್ಟು ಮೈನಸ್ 11. ಸೊ ಇದು ನಮಗೆ ಸಿಕ್ಕಿರುವಂತಹ ಸೊಲ್ಯೂಷನ್ ಆಗಿರುತ್ತೆ. So let's move on to the next problem. Find the slope of a straight line whose angle of inclination is 45 degree. ಬರೀ ಸ್ಲೋಪ್ ಕೇಳಿದರೆ ಇದ್ರಷ್ಟು ಸುಲಭವಾಗಿರುವಂತದ್ದು ಯಾವುದು ಇಲ್ಲ. ಬರೀ ಸ್ಲೋಪ್ ಅಂದ್ರೆ ಏನಪ್ಪಾ ನೋಡಿ, ಕರೆಕ್ಟ್ ಆಗಿ ಕ್ವಶನ್ ಅರ್ಥ ಮಾಡ್ಕೊಬೇಕು. ಬರೀ ಸ್ಲೋಪ್ ಅಂದ್ರೆ ನಾವು m ವ್ಯಾಲ್ಯೂ ಕಂಡುಹಿಡಿದ್ರೆ ಸಾಕು. ನಮ್ಗೆ ಕೊಟ್ಟಿರುವಂತದ್ದೇನು, ಟೀಟಾ ಕೊಟ್ಟಿದ್ದಾರೆ, ಎಷ್ಟಿದೆ 45 ಡಿಗ್ರಿ. ಸೊ ನಾನು ಪ್ರತಿ ಸತಿ ಹೇಳ್ತೀನಿ, ಸ್ಟ್ರೈಟ್ ಲೈನ್ಸ್ ಅಲ್ಲಿ ಡಿಗ್ರಿ ಕೊಟ್ಟರೆ ಇನ್ನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಪ್ಪ, ಡೈರೆಕ್ಟ್ ಆಗಿ ಟೀಟಾ ಅಂತ ಬರ್ಕೊಳ್ಳಿ. ಹಾಗಾದ್ರೆ ಏನ್ ಬರೀಬೇಕು ನೆಕ್ಸ್ಟ್, m ಇಸ್ ಈಕ್ವಲ್ ಟು ವಾಟ್ ಇಸ್ ದ ಸ್ಲೋಪ್ ಫಾರ್ಮುಲಾ, ಟ್ಯಾನ್ ಟೀಟಾ. ಸೊ m ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಹಾಗಾದ್ರೆ m ಇಸ್ ಈಕ್ವಲ್ ಟು ಏನಾಯ್ತು, ಟ್ಯಾನ್ ಆಫ್ ದಿ ವ್ಯಾಲ್ಯೂ 45 ಡಿಗ್ರಿ ಆಗುತ್ತೆ. ದೇರ್ ಫಾರ್ ವಿಚ್ ಇಂಪ್ಲೈಸ್ ದಟ್ m ಇಸ್ ಈಕ್ವಲ್ ಟು ನಮಗೆ ಸಿಗುತ್ತೆ 1. ಸೊ m ಇಸ್ ಈಕ್ವಲ್ ಟು ಸಿಗುತ್ತೆ, ಇಟ್ ಸಿಗುತ್ತೆ 1 ಸಿಗುತ್ತೆ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಈಗ ನೆಕ್ಸ್ಟ್ ನೋಡಿ, ಡಿಫ್ರೆನ್ಸಿಯೇಷನ್ ಬರ್ತಾ ಇದೆ. ಡಿಫ್ರೆನ್ಸಿಯೇಷನ್ ನ ಸುಮಾರು ಹುಡುಗರು ನನಗೆ ಡಿಫ್ರೆನ್ಸಿಯೇಷನ್ ಸಾಲ್ವ್ ಮಾಡಿ ಅಂತ ಆಗ್ತಾನೆ ಇದ್ರು. ನನ್ನ ಹಳೆ ವಿಡಿಯೋಸ್ ಸುಮಾರು ಇದಾವೆ, ನೀವು ಅದನ್ನ ನೋಡಿಲ್ಲ ಅನ್ಸುತ್ತೆ. ನಾನು ಪ್ಲೇ ಲಿಸ್ಟ್ ಮಾಡಿ ನಿಮಗೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿದೀನಿ. ನೀವು ಇಲ್ಲಿವರೆಗೂ ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗಿಲ್ಲ ಅಂದ್ರೆ ಫಸ್ಟ್ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ. ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ, 3 ಇಯರ್ಸ್ ನೀವು ಡಿಪ್ಲೊಮಾದಲ್ಲಿ ಇರುವಷ್ಟು ವರ್ಷ ನನ್ನ ಚಾನಲ್ ಮತ್ತೆ ನನ್ನ ವಾಟ್ಸ್ಆಪ್ ಚಾನಲ್ ಜೊತೆಗೆ ನನ್ನ ಮೊಬೈಲ್ ಆಪ್ 3 ಯೂಸ್ ಆಗುತ್ತೆ. ಓಕೆನಾ? ನಾವು ಲೆಟ್ ಅಸ್ ಡಿಫ್ರೆನ್ಶಿಯೇಟ್ ದಿಸ್ ಒನ್. ವೆರಿ ಸಿಂಪಲ್, ಡೈರೆಕ್ಟ್ ಫಾರ್ಮುಲಾ ಬರೆಯುವಂತದಷ್ಟೇನೆ. ನಾನು ಜಾಗ ಜಾಸ್ತಿ ಕೊಟ್ಟಿದ್ದೀನಿ. ಅಂದಾಗಿ ಈ ಒಂದು ಸಾಲ್ವ್ ಮಾಡ್ತಾ ಇರುವಂತ ಶೀಟ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನನ್ನ ಮೊಬೈಲ್ ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಅಲ್ಲಿ ನಿಮ್ಗೆ ಇ ಬುಕ್ ಅಂತ ನಾನು ಪೋಸ್ಟ್ ಮಾಡಿದ್ದೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ. ಈ ಕೊಟ್ಟಿರುವಂತ ಪ್ರಾಬ್ಲಮ್ ಫಸ್ಟ್ ಬರ್ಕೋತೀನಿ. y ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಲಾಗ್ ಎಕ್ಸ್. ಮೇಲೆ ನೋಡಿದ್ರಿ ಒಂದು ಕ್ವಶನ್ MCQ ನಲ್ಲಿ y ಎಕ್ಸ್ ಕ್ಯೂಬ್ ಪ್ಲಸ್ ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ಕೊಟ್ಟಿದ್ದಾರೆ. ನಾನು y ಡ್ಯಾಶ್ ನ ಸಾಮಾನ್ಯವಾಗಿ y ಡ್ಯಾಶ್ ಅಂದ್ರೆ dy ಬೈ dx ಅನ್ನ y ಡ್ಯಾಶ್ ಅಂತಾನೆ ಬರಿತೀನಿ. ಇದ್ರ ಬಗ್ಗೆ ವರಿ ಆಗಕ್ ಹೋಗ್ಬೇಡಿ. ಸೊ dy ಬೈ dx ನ y ಡ್ಯಾಶ್ ಅಂತ ಬರೋದು ಕೂಡ ನಿಮಗೆ ಮಾರ್ಕ್ಸ್ ಅನ್ನು ಕೊಡ್ತಾರೆ. ಸೊ ಎಕ್ಸ್ ಕ್ಯೂಬ್ ನ ಡಿರೈವೇಟಿವ್ ಏನು, ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಎಕ್ಸ್ ಕ್ಯೂಬ್ 3x ಸ್ಕ್ವೇರ್. ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್. ಸೊ ಇದು ನಮಗೆ ಸಿಕ್ಕಿರುವಂತಹ ಸೊಲ್ಯೂಷನ್. ಇದಕ್ಕೊಂದು ಬಾಕ್ಸ್ ಹಾಕ್ತಿದ್ದೀನಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್.
ಇಲ್ಲಿ ನೋಡಿ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ವಿ ಹ್ಯಾವ್ ಟು ಯೂಸ್ ದ ಪ್ರಾಡಕ್ಟ್ ರೂಲ್. ಹೆಂಗ್ ಸರ್ ಗೊತ್ತಾಯ್ತು? ಎರಡು ಫಂಕ್ಷನ್ ಇದ್ದಾಗ ನಾವು ಪ್ರಾಡಕ್ಟ್ ರೂಲ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಫಸ್ಟ್ ಏನ್ ಮಾಡ್ತೀನಿ, ಕೊಟ್ಟಿರುವಂತ ಪ್ರಾಬ್ಲಮ್ ನ ಬರ್ಕೋತೀನಿ. y is equal to x into log x. ಇಲ್ಲಿ ಏನ್ ಮಾಡೋಣ, u ಅಂದ್ರೆ ಒಂದು ಫಂಕ್ಷನ್. ಸಿ, ಐ ವಿಲ್ ಟ್ರೀಟ್ ದಿಸ್ ಒನ್ ಆಸ್ u, x ಅಂತ ಬರ್ಕೋತೀನಿ. ಅಂಡ್ ಸೆಕೆಂಡ್ ಫಂಕ್ಷನ್ ಆಸ್ v, ದಟ್ ಈಸ್ log x. ಸೊ u ಕೆಳಗಡೆ ಏನ್ ಮಾಡೋಣ, u ಡ್ಯಾಶ್ ಬರೆಯೋಣ. ಡಿರೈವೇಟಿವ್ ಆಫ್ x ಏನು 1, ಡಿರೈವೇಟಿವ್ ಆಫ್ v ಡ್ಯಾಶ್ ದಟ್ ಇಸ್ ಲಾಗ್ x ನ ಡಿರೈವೇಟಿವ್ ಏನು 1 by x. ಸೊ ಇಲ್ಲಿ ನಾನು ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ, ಪ್ರಾಡಕ್ಟ್ ರೂಲ್ ಗೆ u ಇಂಟು ವಿ ಡ್ಯಾಶ್ ಇದನ್ನ ಮಾಡಿ. ಫಸ್ಟ್ ದಟ್ ಈಸ್ ಫಾರ್ಮುಲಾ ಒಂದ್ಸಲಿ ಬರಿತೀನಿ, u ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್. ಹಾಗಾದ್ರೆ ನನ್ಗೆ ಸಿಗುವಂತದ್ದೇನು, y ಡ್ಯಾಶ್ ಇಸ್ ಈಕ್ವಲ್ ಟು u ವ್ಯಾಲ್ಯೂ x ಇದೆ, v ಡ್ಯಾಶ್ ಇಸ್ 1 ಡಿವೈಡೆಡ್ ಬೈ x. v ಬಂದು ಲಾಗ್ x ಇದೆ, ಅದ್ರ ಪಕ್ಕ ಯು ಡ್ಯಾಶ್ ಎಷ್ಟು 1. ಸೊ ಇಷ್ಟನ್ನ ಬರೆದ್ರೆ ಸಾಕು, ನಿಮಗೆ ಖಂಡಿತವಾಗ್ಲೂ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಯು ಇಸ್ ಈಕ್ವಲ್ ಟು ಎಕ್ಸ್, ದಟ್ ಈಸ್ ಅದ್ರ ಪಕ್ಕ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಇದು ವಿ ಇಂಟು ಯು ಡ್ಯಾಶ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ ಕಮೆಂಟ್ ತಿಳಿಸ್ಕೊಡಿ. ವೆರಿ ಸಿಂಪಲ್, ಇದು ಪ್ರಾಡಕ್ಟ್ ರೂಲ್ ಪ್ರಾಬ್ಲಮ್ ಹೆಂಗ್ ಮಾಡೋದು ತಿಳ್ಕೊಟ್ಟಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಟು ದ ಕರ್ವ್ ಅಂತ ಕೊಟ್ಟಿದ್ದಾರೆ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಡಿಫ್ರೆನ್ಸಿಯೇಷನ್ ಸಂಬಂಧಿಸಿರುವಂತ ಕ್ವಶನ್. ಸರ್ ಹೆಂಗ್ ಸರ್ ಹೇಳ್ತೀರಾ ಡಿಫ್ರೆನ್ಸಿಯೇಷನ್ ಅಂತೇಳಿ? ವೆರಿ ಸಿಂಪಲ್. ಯಾಕಂದ್ರೆ ಕರ್ವ್ ಅಂತ ಯಾವಾಗ ಕೊಟ್ರು ಅದು ಡಿಫ್ರೆನ್ಸಿಯೇಷನ್ ಸಂಬಂಧಿಸಿರೋ. ಹಾಗಾದ್ರೆ ಡಿಫ್ರೆನ್ಸಿಯೇಷನ್ ಮುಖಾಂತರ ಸ್ಲೋಪ್ ಕಂಡಿಡಿಯಕ್ಕೆ ಏನ್ ಫಾರ್ಮುಲಾ? ವೆರಿ ಸಿಂಪಲ್. ಸೊ ಫಸ್ಟ್ ಕೊಟ್ಟಿರುವಂತಹ ಕರ್ವ್ ನ ಬರ್ಕೋತಾ ಇದೀನಿ. y is equal to x square plus 1 ಇದೆ. ಅದೇ ರೀತಿ ಪಾಯಿಂಟ್ ನ ಕೊಟ್ಟಿದ್ದಾರೆ x1, y1, ಅದನ್ನ ಕೂಡ ಬರ್ಕೋತೀನಿ. ಏನಂತ 1, 3 ಅಂತ. ಈಗ ನೋಡಿ, ನಾನು ಯಾವಾಗ ಸ್ಲೋಪ್ ಮಾಡ್ಬೇಕಂದ್ರೆ ಇದನ್ನ ಡಿರೈವೇಟಿವ್ ಮಾಡ್ಬೇಕು. ಸೊ ವಾಟ್ ಯು ವಿಲ್ ಗೆಟ್ ಫಾರ್ y ಡ್ಯಾಶ್, x ಸ್ಕ್ವೇರ್ ಗೆ 2x ಬರುತ್ತೆ, 1 ಗೆ 0 ಆಗುತ್ತೆ. ಹಾಗಾದ್ರೆ ದಟ್ ಈಸ್ ನಥಿಂಗ್ ಬಟ್ ವಾಟ್, ಸ್ಲೋಪ್. y ಡ್ಯಾಶ್ ಅಂದ್ರೆ ಸ್ಲೋಪ್. m is equal ಅಂತ ಬರ್ಕೋಣ, 2x ಅಂತ ಬರ್ಕೋಣ. ಬಟ್ ಅವ್ರು ಕೊಟ್ಟಿರುವಂತಹ ಪಾಯಿಂಟ್ ಅಲ್ಲಿ x ನ ವ್ಯಾಲ್ಯೂ ಎಷ್ಟಿದೆ, 1 ಇದೆ. therefore m is equal to 2 into 1. ಸೊ ಇದು ನಾವು ಸ್ಲೋಪ್ ನ ಕಂಡುಹಿಡಿಯುವಂತಹ ವಿಧಾನ. ತುಂಬಾ ಸಿಂಪಲ್ ಟೆಕ್ನಿಕ್. ನೀವು ಡಿರೈವೇಟಿವ್ ಮಾಡಬೇಕು. ಸೊ ಡಿರೈವೇಟಿವ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಸ್ಲೋಪ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. Find the velocity of the equation for the displacement y is equal to 3x square. So velocity ಅಂದ್ರೆ ತುಂಬಾ ಸುಲಭ. ಏನಪ್ಪಾ ಅಂದ್ರೆ velocity is nothing but ಒಂದ್ಸತಿ ಡಿರೈವೇಟಿವ್ ಮಾಡೋದು ಅಂತ. ನೋಡಿ, ಈಗ ನನಗೆ y is equal to 3x square ಅಂತ ಇದೆ. ಒಂದ್ಸತಿ ಡಿರೈವೇಟಿವ್ ಮಾಡ್ತೀನಿ y dash ಅಂತೇಳಿ. 3 ಕಾನ್ಸ್ಟೆಂಟ್, x ಸ್ಕ್ವೇರ್ ಗೇನು 2x, ವಿಚ್ ಇಂಪ್ಲೈಸ್ ದಟ್ y dash is equal to ಏನಾಗುತ್ತೆ, 6x ಆಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಂತಹ ವ್ಯಾಲ್ಯೂಸ್ ಕೊಟ್ಟಿಲ್ಲ. ದಿಸ್ ಇಸ್ ನಥಿಂಗ್ ಬಟ್ ವಾಟ್, ವೆಲಾಸಿಟಿ ಅಂತ ಅನಿಸ್ಕೊ. ಸೊ y ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್, ವೆಲಾಸಿಟಿ. ಸೊ ಇದು ನಮ್ಗೆ ಸಿಕ್ಕಿರುವಂತಹ ವೆಲಾಸಿಟಿ. ಇನ್ ಕೇಸ್ ಇದಕ್ಕೆ ನಮಗೆ t is equal to some 2 ಅಂತ ಕೊಟ್ಟಾಗ ಏನ್ ಮಾಡಿ, x ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆನಾ? ಸೊ ನೋಡಿ, ನಿಮ್ಗೆ ಅನಿಸ್ತಾ ಇರ್ಬೋದು ಇಷ್ಟೊಂದು ಸುಲಭ ಇದೆಯಾ ಅಂತ. ತುಂಬಾ ಸುಲಭ ಇದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಂಟೆಗ್ರೇಷನ್ ಮತ್ತೆ ಡಿಫ್ರೆನ್ಸಿಯೇಷನ್ ಕಾನ್ಸೆಪ್ಟ್ ತುಂಬಾ ಈಸಿ ಆಗಿರುವಂತದ್ದು. ಈಗ ನಾವು ಬರ್ತಾ ಇದೀರಿ ಇಂಟೆಗ್ರೇಷನ್ ಪಾರ್ಟ್ ಗೆ. ಸೊ ಇಂಟೆಗ್ರೇಷನ್ ಅಂತ ಹೆಂಗ್ ಸರ್ ಗೊತ್ತಾಯ್ತು? ಇಲ್ಲೇ ವರ್ಡ್ ಇದೆ ಇಂಟೆಗ್ರೇಟ್ ಅಂತ. ಸೊ ಅದಕ್ಕೆ ಏನ್ ಮಾಡ್ತೀನಿ, i ಅಂತ ಬರ್ಕೋತೀನಿ. i is equal to ಇಂಟೆಗ್ರೇಷನ್ ನಾವು ಬರಿತಾ ಇದೀನಿ tan 2x plus 2 power x. ಸೊ ಇದು ಅವ್ರು ಕೊಟ್ಟಿರುವಂತ ನೀವುಗಳ ಬರ್ಕೊಬೇಕು. ನೋಡಿ, ಸುಮಾರು ಹುಡುಗರು ಎಕ್ಸಾಮ್ ಎಲ್ಲ ಒಂದು 4-5 ಅಟೆಂಪ್ಟ್ ಆದ್ರೂ ಈ WRT ಅಂದ್ರೆ ಏನು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. WRT ಅಂದ್ರೆ ವಿತ್ ರೆಸ್ಪೆಕ್ಟ್ ಅಂತ ನೀವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದೇ ಬೇಡ. ನಾವು ಅಬ್ಸರ್ವ್ ಹಿಯರ್ tan 2x. ಸೊ ವಾಟ್ ಇಸ್ ದ ಇಂಟೆಗ್ರೇಷನ್ ಆಫ್ tan 2x? ಇಲ್ಲಿ ಯಾವುದೇ ಕಾರಣಕ್ಕೆ ನೀವು tan 2x ಗೆ ನೀವು ಡೈರೆಕ್ಟ್ ಆಗಿ ಬರೆಯಕ್ಕಾಗಲ್ಲ, secant square 2x ಅಂತ. ಹಾಗಾದ್ರೆ ಏನು ಇದಕ್ಕೆ ಉತ್ತರ ಅಂತಂದ್ರೆ, tan 2x ಗೆ ಉತ್ತರ ಬಂದ್ಬಿಟ್ಟು ವಿ ಕ್ಯಾನ್ ಸಿ ದಟ್ logarithm ಆಫ್ secant 2x. ಸೊ logarithm ಆಫ್ secant 2x ಆಗಿರುತ್ತೆ, ಡಿವೈಡೆಡ್ ಬೈ 2 ಒಂದು ಎಕ್ಸ್ಟ್ರಾ ಬರುತ್ತೆ. ಓಕೆನಾ? ಸೊ ಇದು ನಾವು ಲಾಗ್ secant x ಬರುತ್ತೆ, ಲಾಗ್ secant 2x ಬರುತ್ತೆ, ಒಂದು 2 ಎಕ್ಸ್ಟ್ರಾ ಬರ್ತಾ ಇದೆ. ಸೊ ಅದೇ ರೀತಿ 2 ಪವರ್ x ಗೆ ಏನಪ್ಪಾ ಅಂತಂದ್ರೆ 2 ಪವರ್ x, ನೋಡಿ 2 ಪವರ್ x ಡಿವೈಡೆಡ್ ಬೈ ಲಾಗ್ 2. ದಿಸ್ ಇಸ್ ದ ಡೈರೆಕ್ಟ್ ಫಾರ್ಮುಲಾ ನಾವು ಯೂಸ್ ಮಾಡುವಂತದ್ದು. ನೆನಪಿಟ್ಕೊಳ್ಳಿ. ದಿಸ್ ಟು ಆರ್ ವೆರಿ ಸಿಂಪಲ್ ಒನ್, ಈಸಿಯಾಗಿ ನೆನಪಿಟ್ಕೊಬಹುದು.
ನೋಡಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನಾವೊಂದು ಯಾವ್ದಕ್ಕಪ್ಪ ಅಂದ್ರೆ ಎವ್ಯಾಲ್ಯೂಯೇಟ್ ದಿಸ್ ಇಸ್ ದ ಫೈನೈಟ್ ಇಂಟೆಗ್ರಲ್ ವೆರಿ ಸಿಂಪಲ್. ಸೊ ಇದು ಅಷ್ಟೇ ನೋಡಿ, ಇಂಟೆಗ್ರಲ್ ಅಲ್ಲಿ ಫೈನೈಟ್ ಟು ನಾರ್ಮಲ್ ಗೆ ಏನಂತ ತಲೆ ಕೆಡ್ಸ್ಕೊಳಷ್ಟಿಲ್ಲ. ಸೊ ಈಗ ಇದಕ್ ಬಂದ್ರೆ ಐ ಇಸ್ ಈಕ್ವಲ್ ಟು ನಮ್ಗೆ ಇರೋದೇನಪ್ಪ ಅಂದ್ರೆ ಇಂಟಗ್ರೇಷನ್ ಫ್ರಮ್ 0 to 2 e power x into dx ಅಂತ ಇರುತ್ತೆ. ಸೊ ಇ ಪವರ್ ಎಕ್ಸ್ ಇಂಟಗ್ರೇಷನ್ ಇ ಪವರ್ ಎಕ್ಸ್ ಆಗಿರೋದ್ರಿಂದ ನಾನು ಲಿಮಿಟ್ ಅನ್ನ 0 ಇಂದ 2 ಬರ್ಕೋತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು. ಎಕ್ಸ್ ಆಗ್ಲಿ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ, ಇ ಸ್ಕ್ವೇರ್ ಬಂತು. ಲೋವರ್ ಲಿಮಿಟ್ ಅಪ್ಲೈ ಮಾಡ್ತೀನಿ, ಇ ಪವರ್ 0 ಬರ್ತಾ ಇದೆ. ಸೊ ಇ ಸ್ಕ್ವೇರ್ ಮೈನಸ್ 1, ಯಾಕಂದ್ರೆ ಇ ಪವರ್ 0 ಅಂದ್ರೆ 1 ಆಗುತ್ತೆ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ತುಂಬಾ ಸುಲಭ ಅನಿಸ್ತಾ ಇರುತ್ತೆ, ಬಟ್ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ಬೇಕು, ಅವಾಗ ಅಷ್ಟೇ ನಿಮಗೆ ಈಸಿ ಅಂತ ಅನ್ಸುತ್ತೆ. ನೋಡಿ ಇಲ್ಲಿ ಆನ್ಸರ್ ಎನಿ 5 ಕ್ವಶನ್. ಸೊ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ನಾವೀಗ ಪಾರ್ಟ್ ಸಿ ಬರ್ತಾ ಇದೀರಿ. ಪಾರ್ಟ್ ಸಿ ನಲ್ಲಿ ನಮ್ಗೆ ಇರುವಂತ ಕ್ವಶನ್ 5 ಮಾರ್ಕ್ಸ್ ಕ್ವಶನ್ ಇದೆ. ಸೊ ತುಂಬಾ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ನಾವು ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಇಲ್ಲಿ ಕೊಟ್ಟಿರುವಂತ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್. ನೋಡಿ ಈಕ್ವೇಷನ್ ಅಂತ ಇದೆ, ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಅಂತ ಇದೆ. ಇದರ ಅರ್ಥ ಏನಪ್ಪಾ ಅಂದ್ರೆ ನಾವು 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಅರ್ಥ. ಹಾಗಾದ್ರೆ ಕೊಟ್ಟಿರುವಂತ ಪಾಯಿಂಟ್ x1, y1 ನ ಫಸ್ಟ್ ಬರ್ಕೋತೀನಿ. ಏನ್ ಕೊಟ್ಟಿದ್ದಾರೆ? 3, 2 ಕೊಟ್ಟಿದ್ದಾರೆ. ಇನ್ನ x2, y2 ನ ಬರ್ಕೋತೀನಿ. x2, y2 ಬರ್ಕೋತಾ ಇದೀನಿ. ದಿಸ್ ಈಸ್ -1, 5 ಕೊಟ್ಟಿದ್ದಾರೆ. ಈಗ ನಮಗಿರುವಂತಹ ಫಾರ್ಮುಲಾ y ಮೈನಸ್ y1 ಡಿವೈಡೆಡ್ ಬೈ x ಮೈನಸ್ x1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಇದು ನಮಗಿರುವಂತಹ ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. y ಮೈನಸ್ y1 ಬೆಲೆ 2 ಆಯ್ತು, x ಮೈನಸ್ x1 ಬೆಲೆ 3 ಆಯ್ತು. ಹೆಂಗೆ ಸರ್? ಇದು y1, ಇದು x1. ಈಗ y2 ಮೈನಸ್ y1 ನೋಡಿ, 5 ಮೈನಸ್ 2. ಸೊ 5 ಮೈನಸ್ 2 x2 ಮೈನಸ್ x1 ನೋಡಿ, ಈ ತರ ಬರೀಬಹುದು. ಸೊ ಐ ಆಮ್ ಟೇಕಿಂಗ್ ಅದರ್ ಕಲರ್. ನೋಡಿ ಈಗ y2 ಮೈನಸ್ y1 ಅಂದ್ರೆ ಫಸ್ಟ್ ಇದು ಬರೀರಿ, ಆಮೇಲೆ x2 ಮೈನಸ್ x1 ಗೆ ಇದನ್ನ ಬರೀರಿ. ಓಕೆನಾ? ಅರ್ಥ ಆಯ್ತು ಅನ್ಕೋತೀನಿ ಲಾಜಿಕ್. ಸೊ ಈಗ x2 ಅಂದ್ರೆ ಎಷ್ಟು? -1 -3. ಈಗ ಸಿಂಪ್ಲಿಫೈ ಮಾಡೋಣ. ಈ ಸ್ಟೆಪ್ ನ ಸುಮಾರು ಹುಡುಗರು ಕಷ್ಟ ಅಂತ ಹೇಳ್ತಾರೆ, ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಂತ ಕಷ್ಟದೇನಿಲ್ಲ, ನೀವು ಸಿಂಪ್ಲಿಫೈ ಮಾಡ್ಬೇಕು. 5 - 2 ಎಷ್ಟಾಯ್ತು ಈ ವ್ಯಾಲ್ಯೂ? ಇದು 3 ಸಿಕ್ತು. -1 - 3 ಎಷ್ಟು ಸಿಕ್ತು ನಿಮಗೆ? -4 ಸಿಕ್ತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈ -4 ಈ ಕಡೆ ಹೋಗುತ್ತೆ. -4 ಇಂಟು y ಮೈನಸ್ 2 ಇಸ್ ಈಕ್ವಲ್ ಟು 3 ಇಂಟು x ಮೈನಸ್ 3. ಸೊ ಈಗ ಮಲ್ಟಿಪ್ಲೈ ಮಾಡೋಣ. -4 ಇಂಟು y ಸಿಕ್ತು, -4y ಆಯ್ತು. ಇನ್ನ ನೋಡಿ ಇದು ಮಲ್ಟಿಪ್ಲೈ ಮಾಡಿದ್ದು, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. -, +4 2 8 ಆಯ್ತು. 3 ಇಂಟು x ಏನಾಯ್ತು? 3x ಆಯ್ತು. -3 3 9 ಆಯ್ತು. ಈಗ ಈ ಎರಡೂ ವ್ಯಾಲ್ಯೂ ಅನ್ನ ನಾನು ಬಲಗಡೆ ಶಿಫ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ 0 ಇರುತ್ತೆ, 3x ಇದೆ, ಈ 4y ಈ ಕಡೆ ಬರುತ್ತೆ, +4y ಆಗುತ್ತೆ. 8 ಈ ಕಡೆ ಬರುತ್ತೆ, -8 ಆಗುತ್ತೆ. ಮತ್ತೆ ಆಲ್ರೆಡಿ ಇರುವಂತಹ 9 -9. ಅಂದ್ರೆ ಈ ಒಂದು ಸ್ಟೆಪ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡಿದೀನಿ. ಶಿಫ್ಟ್ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ. ಯಾಕೆ? ಎಡಗಡೆಯಿಂದ ಬಲಗಡೆಗೆ ಬರ್ತಾ ಇದಕ್ಕೆ ಸೈನ್ ಚೇಂಜ್ ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನಾಯ್ತು? 3x ಹಂಗೆ ಇದೆ, 4y ಕೂಡ ಹಂಗೆ ಇದೆ. ಇದು ಮಾತ್ರ ಆಡ್ ಮಾಡ್ಬೇಕು. ಎರಡು ನೆಗೆಟಿವ್ ಇರೋದ್ರಿಂದ ಆಡ್ ಮಾಡ್ತೀರಾ. ಸೊ ದಿಸ್ ವಿಲ್ ಬಿಕಮ್ -17. ಸರ್ ಹಿಂಗೆ ಬಿಡಬಹುದಾ? ಈ ತರ ಬರೆದ್ರು ತೊಂದರೆ ಇಲ್ಲ. ಇಲ್ಲ ನೀವು ಸ್ಟೈಲ್ ಆಗಿ ಈ ತರ ಬರಿತೀನಿ ಸರ್, ನನ್ಗೆ ax + by ಕಾಣಿಸ್ಬೇಕು ಅಂದ್ರೆ ಜಸ್ಟ್ ಎಲ್ಲಾನು ಲೆಫ್ಟ್ ಸೈಡ್ ಅಲ್ಲಿ ಬರ್ಬಿಡಿ. ಇದು ನಿಮ್ಗೆ ಸಿಕ್ಕಿರುವಂತಹ ಒಂದು ರಿಕ್ವೈರ್ಡ್ ಸೊಲ್ಯೂಷನ್. ಈಗ ನಾವು ಹೋಗ್ತಾ ಇದೀರಿ ಮತ್ತೆ dy/dx ಬರ್ತಾ ಇದೆ. ಈ dy/dx ನೋಡಿದ್ರೆ ನೀವು ಅರ್ಥ ಮಾಡ್ಕೊಬಹುದು, ಇದು ಕೋಶೆಂಟ್ ರೂಲ್ ಆಗಿರುತ್ತೆ. ಹೆಂಗ್ ಸರ್ ಗೊತ್ತಾಯ್ತು? ಯಾವಾಗ ಒಂದು ಫಂಕ್ಷನ್ u ಡಿವೈಡೆಡ್ ಬೈ v ಅಂತ ಕೊಡ್ತಾರೋ, ಒಂದು ಫಂಕ್ಷನ್ ಮೇಲೆ ಒಂದು ಫಂಕ್ಷನ್ ಕೆಳಗಡೆ ಕೊಡ್ತಾರೋ, ನಾವು ಅವಾಗ ಏನ್ ಮಾಡ್ಬೇಕು? ಕೋಶೆಂಟ್ ರೂಲ್ ನ ಅಪ್ಲೈ ಮಾಡ್ಬೇಕು. ಸೊ ಈಗ ಸೊಲ್ಯೂಷನ್ ಕನ್ಸಿಡರ್ ಮಾಡ್ತಾ ಇದೀನಿ. ಫಸ್ಟ್ ಲೆಟ್ ಅಸ್ ರೈಟ್ ಆನ್ ದ ಗಿವನ್ ಪ್ರಾಬ್ಲಮ್, ದಟ್ ಈಸ್ 1 + x² ಡಿವೈಡೆಡ್ ಬೈ 1 - x². ಈಗ ನಾನೇನ್ ಮಾಡ್ತೀನಿ? u ಮತ್ತೆ v ಅಂತ ಬರ್ಕೋತೀನಿ. ನೋಡಿ ಇಲ್ಲಿ ಒಂದು ಸಿಂಪಲ್ ಟೆಕ್ನಿಕ್. u ಬರ್ಕೋತಾ ಇದೀನಿ 1 + x² ಅಂತ, v ಬರ್ಕೋತೀನಿ ದಟ್ ಈಸ್ 1 - x² ಅಂತ. ಈಗ u ಕೆಳಗಡೆ ಏನ್ ಮಾಡಿ? u ಡ್ಯಾಶ್ ಮಾಡಿ. 1 ಗೆ 0, x² ಗೆ 2x ಬರುತ್ತೆ. v ಕೆಳಗಡೆ ಏನ್ ಮಾಡಿ? v ಡ್ಯಾಶ್ ಮಾಡಿ. 1 ಗೆ 0, x² ಏನ್ ಬರುತ್ತೆ? 2x ಬರುತ್ತೆ. ಈಗ ನಮಗೆ ಫಾರ್ಮುಲಾ ಹೇಳ್ತೀನಿ ನೋಡಿ, ವೆರಿ ಸಿಂಪಲ್ ಟೆಕ್ನಿಕ್ ಇದು. ಸೊ
ಡಿನಾಮಿನೇಟರ್ ನೋಡಿ, ಇಲ್ಲಿ ಯು ಬೈ ವಿ ಇದೆ, ಫಸ್ಟ್ ವಿ ಸ್ಕ್ವೇರ್. ನೋಡಿ ಫಸ್ಟ್ ನಾವ್ ಇಲ್ಲಿ ಏನ್ ಮಾಡಬೇಕು, ಡಿನಾಮಿನೇಟರ್ ವಿ ಸ್ಕ್ವೇರ್ ಬರೆದ್ಮೇಲೆ ನ್ಯೂಮರೇಟರ್ ಅಲ್ಲಿ ನೋಡಿ, ಆಗ್ಲೇ ಪ್ರಾಡಕ್ಟ್ ರೂಲ್ ಅಲ್ಲಿ ಲೆಫ್ಟ್ ಇಂದ ರೈಟ್ ತಗೋತೀರಾ, ಕೋಶಂಟ್ ರೂಲ್ ಅಲ್ಲಿ ಫಸ್ಟ್ ವಿ ಇಂಟು ಯು ಡ್ಯಾಶ್ ಬರೀಬೇಕು. ಸೊ ವಿ ವ್ಯಾಲ್ಯೂ ಏನಿದೆ, ಸೊ ಐ ವಿಲ್ ರೈಟ್ ದ ಫಾರ್ಮುಲಾ ಫಸ್ಟ್. ಸೊ ಫಾರ್ಮುಲಾ ಬರಿತಾ ಇದೀನಿ, ವಿ ಇಟ್ ಈಸ್ ವಿ ಇಂಟು ಯು ಡ್ಯಾಶ್ ಮೈನಸ್ ಯು ಇಂಟು ವಿ ಡ್ಯಾಶ್. ದಟ್ ಮೀನ್ಸ್ ಇಲ್ಲಿ ನಾವು ನೋಡಬಹುದು ವಿ ವ್ಯಾಲ್ಯೂ ಏನಿದೆ ಅದು ಬರ್ಕೊಳ್ಳಿ. ಸೊ ವಿ ಇಸ್ ನಥಿಂಗ್ ಬಟ್ ವಾಟ್ ವಿ ಆರ್ ಗೆಟಿಂಗ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಯು ಡ್ಯಾಶ್ ಏನ್ ಸಿಕ್ಕಿದೆ ನನಗೆ 2x ಸಿಕ್ಕಿದೆ, ಮೈನಸ್ ಹಾಕ್ತೀನಿ. ನೋಡಿ ನೆಕ್ಸ್ಟ್ ಏನ್ ಮಾಡಬೇಕು, ಯು ಇಂಟು ವಿ ಡ್ಯಾಶ್. ಯು ಏನಿದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ವಿ ಡ್ಯಾಶ್ ಏನಿದೆ ಮೈನಸ್ 2x ಇದೆ. ಸೊ ಓಲ್ ಡಿವೈಡೆಡ್ ಬೈ ವ್ಯಾಲ್ಯೂ ನಮಗೆ ವಿ ಸ್ಕ್ವೇರ್ ಇದೆ. ಸೊ ವಾಟ್ ಇಸ್ ವಿ ಸ್ಕ್ವೇರ್, ಡಿನಾಮಿನೇಟರ್ ಇರುವಂತಹ ವ್ಯಾಲ್ಯೂನೇ ವಿ ಆಗುತ್ತೆ. 1 ಮೈನಸ್ ಎಕ್ಸ್ ಸ್ಕ್ವೇರ್ ನ ಹೋಲ್ ಸ್ಕ್ವೇರ್ ಬರೆಯೋಣ. That is 1 minus x square whole square. So this is our required answer for the quotient rule. 5 marks problem ತುಂಬಾ ಸುಲಭ. ಏನ್ ಮಾಡಬೇಕು, u ಮತ್ತೆ v ಬರ್ಕೋಬೇಕು. u ಕಡೆ v dash, v ಕಡೆ v dash. ನೆಕ್ಸ್ಟ್ ಫಸ್ಟ್ ಇಲ್ಲಿಂದ ಇಲ್ಲಿ ಬರ್ಕೋತೀರಾ, v u dash minus u v dash divided by v square. ಓಕೆನಾ? So hope you understood ಅನ್ಕೋತೀನಿ. So let's move on to next question. Find the slope of normal to the curve ಅಂತ ಕೇಳ್ತಿದ್ದಾರೆ. ಸೊ ಸ್ಲೋಪ್ ಆಫ್ ನಾರ್ಮಲ್ ಟು ದ ಕರ್ವ್ ಹೆಂಗಪ್ಪ ಮಾಡೋದು ಅಂತಂದ್ರೆ, ಫಸ್ಟ್ ನಾವು ಸ್ಲೋಪ್ ಮಾಡಬೇಕು. ಸೊ ಸ್ಲೋಪ್ ಆದ್ಮೇಲೆ ನಾರ್ಮಲ್ ಮಾಡೋದು ತುಂಬಾ ಸುಲಭ. ಫಸ್ಟ್ ಸ್ಲೋಪ್ ನ ಮಾಡಕ್ಕೆ ಕೊಟ್ಟಿರುವಂತಹ ಕರ್ವ್ ನ ಬರ್ಕೋತೀನಿ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್. ಈಗೇನ್ ಮಾಡೋಣ, ವೈ ಡ್ಯಾಶ್ ಅನ್ನ ಮಾಡೋಣ. ಎಕ್ಸ್ ಕ್ಯೂಬ್ ಏನಾಗ್ತಾ ಇದೆ 3x ಸ್ಕ್ವೇರ್ ಆಯ್ತು, ಎಕ್ಸ್ ಗೆ ಏನು ಡಿರೈವೇಟಿವ್ 1 ಆಯ್ತು. ಇಲ್ಲಿ ಅವರು 2,3 ಕೊಟ್ಟಿದ್ದಾರೆ, ಅಂದ್ರೆ ಅವ್ರು ಕೊಟ್ಟಿರುವಂತಹ ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬೇಕು. 2,3 ನಲ್ಲಿ ಫಸ್ಟ್ ಒನ್ ಏನ್ ಇಂಡಿಕೇಟ್ ಮಾಡುತ್ತೆ, ಎಕ್ಸ್ ವ್ಯಾಲ್ಯೂ. ಈ ಎಕ್ಸ್ ಜಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಿಸ್ ವೈ ಡ್ಯಾಶ್ ವಿಲ್ ಬಿಕಮ್ ದ ಸ್ಲೋಪ್. ವೈ ಡ್ಯಾಶ್ ಏನಾಗುತ್ತೆ, ಸ್ಲೋಪ್ ಆಗುತ್ತೆ 3 ಇಂಟು 2 ಸ್ಕ್ವೇರ್ ಮೈನಸ್ 1. ದಟ್ ಮೀನ್ಸ್ 4 3 12 ಮೈನಸ್ 1. ಸೊ 12 ಮೈನಸ್ 1 ಅಂದ್ರೆ ಎಷ್ಟಾಯ್ತು ನಿಮಗೆ, 11 ಬಂತು. ಇದು ಬಂದು ಸ್ಲೋಪ್ ಆಗುತ್ತೆ. ಬಟ್ ಅವ್ರು ಕೇಳ್ತಾ ಇರೋದೇನು, ಸ್ಲೋಪ್ ಆಫ್ ಎ ನಾರ್ಮಲ್. ಇದಕ್ ಮುಂಚೆ ತಾನೇ ನಾನು MCQ ನಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದೀನಿ, ಸ್ಲೋಪ್ ಇದಾದ್ರೆ ನಾರ್ಮಲ್ ಏನಾಗಿರುತ್ತಪ್ಪ ಅಂದ್ರೆ -1 ಡಿವೈಡೆಡ್ ಬೈ m ಆಗಿರುತ್ತೆ. ದಟ್ ಈಸ್ ನಾರ್ಮಲ್ ಇಸ್ ಈಕ್ವಲ್ ಟು -1 ಡಿವೈಡೆಡ್ ಬೈ 11. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪಾರ್ಟಿಕಲ್ ಕೊಟ್ಟಿದ್ದಾರೆ ಫಾರ್ 5 ಮಾರ್ಕ್ಸ್ ಕ್ವಶನ್. ತುಂಬಾ ಸುಲಭವಾಗಿರುವಂತದ್ದು, ಬರೀ ಡಿಸ್ಪ್ಲೇಸ್ಮೆಂಟ್ ಮಾತ್ರ ಕೇಳಿದ್ದಾರೆ. ನೋಡೋಣ ಎಷ್ಟು ಈಸಿ ಟೆಕ್ನಿಕ್ ಅಂದ್ರೆ ಇದರಷ್ಟು ಈಸಿ ಯಾವುದು ಇಲ್ಲ. ನೋಡ್ಕೊಳ್ಳಿ, ಫಸ್ಟ್ ನಾನು ಆಲ್ರೆಡಿ 10 ಮಾರ್ಕ್ಸ್ ಕ್ವಶನ್ ಎಕ್ಸ್ಪ್ಲೈನ್ ಮಾಡಿದೀನಿ, ಇಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಫಸ್ಟ್ ಕೊಟ್ಟಿರೋದನ್ನ ಬರ್ಕೋಣ. ಎಸ್ ಇಸ್ ಈಕ್ವಲ್ ಟು ಏನಿದೆ, ಟಿ ಕ್ಯೂಬ್ ಮೈನಸ್ 6t ಸ್ಕ್ವೇರ್. ಸೊ ನಿಮ್ಗೆ ಏನಾಗ ಕಷ್ಟ ಆಯ್ತು ಅಂದ್ರೆ ಎಸ್ ನ ವೈ ಅಂತ ಬರ್ಕೊಳ್ಳಿ, ಟಿ ನ ಎಕ್ಸ್ ಅಂತ ರೀಪ್ಲೇಸ್ ಮಾಡಿ. ಅವಾಗ ನಿಮ್ಗೆ ಏನಾಗುತ್ತೆ, ನಾರ್ಮಲ್ ಆಗಿರುವಂತಹ ಎಕ್ಸ್ ತರ ಅನ್ಸುತ್ತೆ. ಈಗ ಇದನ್ನ ಡಿರೈವೇಟಿವ್ ಮಾಡಬೇಕು. ವೈ ಗೆ ಡಿರೈವೇಟಿವ್ ಮಾಡಿದಾಗ ವೈ ಡ್ಯಾಶ್, ಎಕ್ಸ್ ಕ್ಯೂಬ್ ಏನಾಯ್ತು 3x ಸ್ಕ್ವೇರ್ ಆಯ್ತು. 6 ಕಾನ್ಸ್ಟೆಂಟ್ ಹಂಗೆ ಇದೆ, ಎಕ್ಸ್ ಸ್ಕ್ವೇರ್ ಏನ್ ಮಾಡಿ 2x ಮಾಡಿ. ನನ್ನ ಹ್ಯಾಬಿಟ್ ಪ್ರಕಾರ ನಾನು ಏನ್ ಮಾಡ್ತೀನಿ, ಈ ಒಂದು ವೈ ಡ್ಯಾಶ್ ಬರೆದ್ಮೇಲೆ ವೈ ಡ್ಯಾಶ್ ಎಸ್ ಅಂತ ಬರ್ಕೊಂಡಿರ್ತೀನಿ. ದಿಸ್ ಇಸ್ ಫಾರ್ ಸಿಂಪ್ಲಿಫಿಕೇಶನ್. ಅವಾಗ ನಿಮ್ಗೆ ಕನ್ಫ್ಯೂಷನ್ಸ್ ಆಗೋದಿಲ್ಲ, ಆನ್ಸರ್ ಬರ್ಬೇಕಾಗಿದ್ದು ಬರಲ್ಲ ಅಂತ ಅನ್ಸೋದಿಲ್ಲ. 6 2 ಏನಾಯ್ತು 12x. ನೋಡಿ ಜಸ್ಟ್ ನಾನು ಸಿಂಪ್ಲಿಫಿಕೇಶನ್ ಅಷ್ಟೇ ಮಾಡ್ತಾ ಇದ್ದೀನಿ ಹೊರತು ಡಿರೈವೇಟಿವ್ ಮಾಡ್ತಾ ಇಲ್ಲ. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಎಕ್ಸ್ ಗೆ 1 ಅಂತ ಬರ್ದ್ಬಿಡ್ತಾರೆ. ದಟ್ ಇಸ್ ರಾಂಗ್. ಹಾಗಾದ್ರೆ ಏನ್ ಸರಿ, ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ವೆರಿ ಸಿಂಪಲ್. ಅವರೇ ಕೊಟ್ಟಿದ್ದಾರೆ ಟಿ ಎಷ್ಟು 3 ಅಂತ. ಸೊ ಆಫ್ಟರ್ ಟೈಮ್ 3 ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕೊಂಡ್ರೆ ನೋಡಿ, ಈ ಒಂದು ಡಿರೈವೇಟಿವ್ ನಾವು ವಿಲ್ ಕಾಲ್ ವೆಲಾಸಿಟಿ 3 ಇಂಟು 3 ಸ್ಕ್ವೇರ್ ಮೈನಸ್ 12 ಇಂಟು 3. ಸೊ 3 ಸ್ಕ್ವೇರ್ ಗೊತ್ತು, 9 3 27 ಆಗುತ್ತೆ, ಮೈನಸ್ 12 3 36 ಆಗುತ್ತೆ. ಈಗ ಸಬ್ಟ್ರಾಕ್ಟ್ ಮಾಡಿ, 16 ಅಲ್ಲಿ 7 ಹೋದ್ರೆ ಎಷ್ಟಪ್ಪ, 9 ಆಯ್ತು. 2 ನಲ್ಲಿ 2 ಹೋದ್ರೆ 0 ಆಯ್ತು. ಸೊ ದಿಸ್ ಇಸ್ ವಾಟ್ ಅವರ್ ರಿಕ್ವೈರ್ಡ್ ಆನ್ಸರ್. ದಿಸ್ ಇಸ್ ದ ವೆಲಾಸಿಟಿ ಅಂತ ಅನಿಸ್ಕೊಡುತ್ತೆ. ಓಕೆನಾ? ತುಂಬಾ ಸುಲಭವಾಗಿರುತ್ತೆ ವೆಲಾಸಿಟಿ ಪ್ರಾಬ್ಲಮ್. ನಂಗೆ ಸುಮಾರು ಸ್ಟೂಡೆಂಟ್ಸ್ ವೆಲಾಸಿಟಿ ಇದೆ ಕೇಳ್ತಾನೆ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ತುಂಬಾ ಈಸಿ ಇರುತ್ತೆ ವೆಲಾಸಿಟಿ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಇಂಟೆಗ್ರೇಷನ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇಂಟೆಗ್ರೇಷನ್ ಅಲ್ಲಿ ಟ್ರಿಗ್ನಾಮೆಟ್ರಿ ಕೊಟ್ಟಿದ್ದಾರೆ. ಸೊ ತುಂಬಾ ಸುಲಭವಾಗಿರುವಂತಹ ಟ್ರಿಗ್ನಾಮೆಟ್ರಿಕ್ ಪ್ರಾಬ್ಲಮ್ ಇದು. ಏನ್ ಮಾಡ್ಬೇಕಪ್ಪ ಅಂದ್ರೆ, ದಟ್ ಈಸ್ ಗಿವನ್, ಫಸ್ಟ್ ಬರ್ಕೊಳ್ಳೋಣ. ಐ ಇಸ್ ಈಕ್ವಲ್ ಟು ಇಂಟೆಗ್ರೇಷನ್ ಕಾಸ್ ಸ್ಕ್ವೇರ್ ಎಕ್ಸ್ ಕೊಟ್ಟಿದ್ದಾರೆ. ನನಗೆ ಯಾವುದೇ ಒಂದು ಕಾಸ್ ಸ್ಕ್ವೇರ್ ಗೆ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೆಯಕ್ಕಾಗಲ್ಲ. ಬಟ್ ಐ ನೀಡ್ ದ ಫಾರ್ಮುಲಾ ಫಾರ್ ಕಾಸ್ ಸ್ಕ್ವೇರ್ ಎಕ್ಸ್. ಕಾಸ್ ಸ್ಕ್ವೇರ್ ಎಕ್ಸ್ ಗೆ ಫಾರ್ಮುಲಾ ಬಂದು 1 ಪ್ಲಸ್ ಕಾಸ್ 2x ಹೋಲ್ ಡಿವೈಡೆಡ್ ಬೈ 2. ಸೊ ಇದನ್ನ ಈ ಜಾಗದಲ್ಲಿ ಬರೀತೀನಿ ನಾವೀಗ. ಐ ಇಸ್ ಈಕ್ವಲ್ ಟು ಇಂಟಗ್ರೇಷನ್ ನೋಡಿ 1
ಪ್ಲಸ್ ಕಾಸ್ ಟು ಎಕ್ಸ್ ಬರ್ಕೊಂಡೆ. ಈ 1/2 ಅನ್ನು ನೋಡಿ, ಇಲ್ಲಿ 2 ಇದೆಯಲ್ಲ, ಇದನ್ನೇನ್ ಮಾಡ್ತೀನಿ 1/2 ಆಚೆ ತಗೋತೀನಿ ಇಂಟು ಡಿ ಎಕ್ಸ್. ನಾವು 1/2 ಆಚೆ ಇದೆ, 1 ಗೆ ಇಂಟಗ್ರೇಷನ್ ಎಕ್ಸ್, ಕಾಸ್ ಟು ಎಕ್ಸ್ ಗೆ ಇಂಟಗ್ರೇಷನ್ ಸೈನ್ ಟು ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ಸಿ. ನೋಡಿ, ಇದು ನಾವು ಯೂಸ್ ಮಾಡ್ತಾ ಇರುವಂತಹ ವೆಲಾಸಿಟಿ, ಸಾರಿ, ಇಟ್ ಇಸ್ ಇಂಟಗ್ರೇಷನ್ ಪ್ರಾಬ್ಲಮ್. ಸೊ ಇಂಟಗ್ರೇಷನ್ ಕಾಸ್ ಸ್ಕ್ವೇರ್ ಗೆ ಫಾರ್ಮುಲಾ ಹಾಕ್ಬೇಕು, ಆಮೇಲೆ ನೀವು ಇಂಟಗ್ರೇಟ್ ನ ಮಾಡ್ಬೇಕಾಗತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದು ನೋಡಿದ ತಕ್ಷಣ ಗೊತ್ತಾಗತ್ತೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಇರುವಂತಹ ಪ್ರಾಬ್ಲಮ್ ಇದು. ಬಟ್ ನಿಮ್ಗೆ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. 2x plus 1 divided by x square plus x plus 1 into dx. ಯಾವಾಗ ಡಿನಾಮಿನೇಟರ್ ಇರುವಂತಹ ಫಂಕ್ಷನ್ ನ ಡಿರೈವೇಟಿವ್ ನ್ಯೂಮರೇಟರ್ ಇರುತ್ತೋ, ನೋಡಿ, ಎಕ್ಸ್ ಸ್ಕ್ವೇರ್ ನ ಡಿರೈವೇಟಿವ್ 2x ಇದೆ, ಎಕ್ಸ್ ನ ಡಿರೈವೇಟಿವ್ 1 ಇದೆ, 1 ನ ಡಿರೈವೇಟಿವ್ 0 ಬರ್ದಿದೆ. ದಟ್ ಮೀನ್ಸ್ ವಾಟ್, ಈ ಡಿನಾಮಿನೇಟರ್ ಏನಿದೆ ಅದರ ಡಿರೈವೇಟಿವ್ ನ್ಯೂಮರೇಟರ್ ಇದೆ, ದಿಸ್ ವಿಲ್ ಬಿಕಮ್ ಲಾಗರಿಥಮ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ. ಹಾಗಾದ್ರೆ ಇಲ್ಲಿ ಉತ್ತರ ಏನಾಯ್ತು, ಲಾಗರಿಥಮ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ಸೊ ಇದು ನಮಗೆ ಸಿಕ್ಕಿರುವಂತಹ ಸೊಲ್ಯೂಷನ್. ತುಂಬಾ ಸುಲಭ, ಅದನ್ನ ಕರೆಕ್ಟ್ ಆಗಿ ನೀವು ಟ್ಯಾಕಲ್ ಮಾಡ್ಬೇಕಷ್ಟೇ. ಸೊ ಈಗ ನೆಕ್ಸ್ಟ್ ಒನ್ ಬೈ ಪಾರ್ಟ್ಸ್ ಕೊಟ್ಟಿದ್ದಾರೆ. ನಾನು ಹೇಳಿದೀನಿ, ಈ ಬೈ ಪಾರ್ಟ್ಸ್ ಪ್ರಾಬ್ಲಮ್ ಅಂತೂ ತುಂಬಾ ಈಸಿ ಟೆಕ್ನಿಕಲ್ ಯೂಸ್ ಮಾಡುವಂತ ಪ್ರಾಬ್ಲಮ್. ಯಾವಾಗಪ್ಪ ಅಂದ್ರೆ ಲಾಗರಿಥಮಿಕ್ ಇಲ್ಲದೆ ಇದ್ದಾಗ. ಲಾಗರಿಥಮಿಕ್ ಇತ್ತು ಅಂತಂದ್ರೆ ನೋಡಿ ಯಾವ ತರ ಇರುತ್ತೆ ಅಂತ. ಲಾಗರಿಥಮಿಕ್ ಇದ್ರೆ ಐ ಇಸ್ ಈಕ್ವಲ್ ಟು ಕೊಟ್ಟಿರೋ ಪ್ರಾಬ್ಲಮ್ ಬರೀತಾ ಇದೀನಿ, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಬಟ್ ನಾನು ಕೊಟ್ಟಿರುವಂತಹ ಹೊಸ ಒಂದು ಫಾರ್ಮುಲಾ, ಹೊಸದಂತೇನೆಲ್ಲ ಹಳೇದೇನೆ. ಸೊ ಇಫ್ ಯಾವ್ದ ಬೈ ಪಾರ್ಟ್ಸ್ ಗೆ ಇಂಟಗ್ರೇಷನ್ ಯು ಇಂಟು ವಿ ಇಂಟು ಡಿ ಎಕ್ಸ್ ಅಂತ ಇದ್ರೆ, ಫಸ್ಟ್ ಯು ಬರಿಬೇಕು, ಆಮೇಲೆ v1, ಯು ಗೆ ಯು ಡ್ಯಾಶ್ ಬರಿಬೇಕು, ವಿ ಗೆ v2 ಪ್ಲಸ್ ಯು ಗೆ ಡಬಲ್ ಡ್ಯಾಶ್ ಬರಿಬೇಕು, ವಿ ಗೆ 3. ವಿ ಅನ್ನೋದೇನು ಇಂಡಿಕೇಟ್ ಮಾಡುತ್ತೆ, ಇಂಟಗ್ರೇಷನ್ ಅಂತ ಅರ್ಥ. ಯು ಅನ್ನೋದು ಡಿರೈವೇಟಿವ್ ನ ಅರ್ಥ ಮಾಡ್ತಾ ಇದೆ. ಯು ಡ್ಯಾಶ್ ಅಂದ್ರೆ ಫಸ್ಟ್ ಆರ್ಡರ್ ಡಿರೈವೇಟಿವ್, ಯು ಡಬಲ್ ಡ್ಯಾಶ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಸೊ ಮೈನಸ್ ಪ್ಲಸ್ ಎಕ್ಸೆಟ್ರಾ. ಇದ್ರ ಪ್ರಕಾರ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದೆ ಆದ್ರೆ ನೋಡಿ ಎಷ್ಟು ಸುಲಭ ಇದೆ. ಫಸ್ಟ್ ಫಂಕ್ಷನ್ ಎಕ್ಸ್ ಬರ್ಕೋತೀನಿ, ಡಿರೈವೇಟಿವ್ ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಏನು, ಇ ಪವರ್ ಎಕ್ಸ್ ಮೈನಸ್ ಡಿರೈವೇಟಿವ್ ಆಫ್ ಎಕ್ಸ್ ಏನು 1, ಅಗೇನ್ ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಏನು ಇ ಪವರ್ ಎಕ್ಸ್ ಪ್ಲಸ್ ಆಗ್ತಾ ಇದೀನಿ. ಈ 1 ಗೆ ಡಿರೈವೇಟಿವ್ ಏನು 0 ಬರುತ್ತೆ, ಅವಾಗ ಪ್ರಾಬ್ಲಮ್ ನ ಸ್ಟಾಪ್ ಮಾಡಬೇಕು ಅಂತ ಅರ್ಥ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇಲ್ಲಿ ನಿಮಗೆ ಯಾವ್ದಪ್ಪ ಅಂದ್ರೆ ಡೆಫಿನೆಟ್ ಇಂಟೆಗ್ರಲ್ ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ. ಸೊ ಕೊನೆಯ ಪ್ರಾಬ್ಲಮ್ ಇದು, ಫಸ್ಟ್ ಮಾಡಲ್ ಪೇಪರ್ ಇರುವಂತ ಕೊನೆಯ ಪ್ರಾಬ್ಲಮ್ ಆಗಿರುತ್ತೆ. ನಾವು ಯು ಕ್ಯಾನ್ ಅಬ್ಸರ್ವ್ ದಟ್ ಐ ಇಸ್ ಈಕ್ವಲ್ ಟು ನಮಗೆ ಇಂಟೆಗ್ರಲ್ ಏನ್ ಕೊಟ್ಟಿದ್ದಾರೆ, so integral from 0 to 1 x plus 2 into x minus 5 into dx. ನೋಡಿ, ಈ ಒಂದು x ಇಂದ x ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಿಮಗೇನು ಬರುತ್ತೆ, x ಇಂಟು x x ಸ್ಕ್ವೇರ್ ಆಯ್ತು. ಅದೇ x ಇಂದ 5 ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 5x ಬರ್ತಾ ಇದೆ. ಈ 2 ಇಂದ x ನ ಮಲ್ಟಿಪ್ಲೈ ಮಾಡಿ ಪ್ಲಸ್ 2x ಬರ್ತಾ ಇದೆ. ಈ 2 ಇಂದ 5 ನ ಮಲ್ಟಿಪ್ಲೈ ಮಾಡಿ 2 5 10 ಬರ್ತಾ ಇದೆ. ಸೊ ದಿಸ್ ಈಸ್ ಅವರ್ ಇಂಟೆಗ್ರಲ್. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ 0 to 1 ಎಕ್ಸ್ ಸ್ಕ್ವೇರ್ ಫಸ್ಟ್ ಫಂಕ್ಷನ್ ಮೈನಸ್ 5x ಪ್ಲಸ್ 2x ಬಂದು ಮೈನಸ್ 3x ಮೈನಸ್ 10 ಇರುತ್ತೆ ಇಂಟು ವಾಟ್ ಡಿ ಎಕ್ಸ್. ಈಗ ಇದನ್ನ ಇಂಟೆಗ್ರಲ್ ಯೂಸ್ ಮಾಡ್ತೀನಿ. ಇಂಟೆಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಬಂದೇನು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಕಾನ್ಸ್ಟೆಂಟ್, ಎಕ್ಸ್ ಗೆ ಎಕ್ಸ್ ಸ್ಕ್ವೇರ್ ಬೈ 2, 10 ಗೆ ಏನಾಗುತ್ತೆ 10x ಅಂತ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ, ಫ್ರಮ್ 0 to 1. ಈಗ ನೀವು ನೋಡಿದಾಗೆ ಎಕ್ಸ್ ಜಾಗದಲ್ಲ ಅಪ್ಪರ್ ಲಿಮಿಟ್ ಹಾಕಿದ್ರೆ 1 ಹಾಕ್ಬೇಕು. ಸೊ ಎಕ್ಸ್ ಜಾಗದಲ್ಲಿ 1 ಅಪ್ಪರ್ ಲಿಮಿಟ್ ಹಾಕ್ತೀನಿ, 1 ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ 3/2 ಕಾನ್ಸ್ಟೆಂಟ್ ತಗೊಂಡೆ. ನೋಡಿ 3/2 ಕಾನ್ಸ್ಟೆಂಟ್, ಉಳಿದಿರೋದಕ್ಕೆ 1 ಸ್ಕ್ವೇರ್ ಮೈನಸ್ 10 ಇಂಟು 1. ಸರ್ ಯಾಕೆ 0 ಹಾಕಲ್ಲ ಅಂದ್ರೆ ಎಲ್ಲದರಲ್ಲೂ ಎಕ್ಸ್ ಇದೆ, ಎಕ್ಸ್ 0 ಹಾಕಿದ್ರೆ ಮೈನಸ್ ಲೋಯರ್ ಲಿಮಿಟ್ ಎಲ್ಲ 0 ಬರುತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 1/3 ಮೈನಸ್ 3/2 ಮೈನಸ್ 10. ಸೊ ಯು ನೀಡ್ ಟು ಟೇಕ್ ದ LCM. ವಿ ನೋ LCM is 6, 3 2s are 2, 2 3s are 9, ಮೈನಸ್ 60 ಆಗುತ್ತೆ. ಸೊ ಹಾಗಾದ್ರೆ ಉಳಿದಿರೋದೇನು, ಸೊ 9 ಅಲ್ಲಿ 2 ಹೋದ್ರೆ 67 ಡಿವೈಡೆಡ್ ಬೈ 6. ಸೊ ಇದು ನಮ್ಗೆ ಉಳಿದಿರುವಂತಹ ಒಂದು ಸೊಲ್ಯೂಷನ್.
ಇಷ್ಟು ಪಾರ್ಟಿ ನಾವು ಆಲ್ಮೋಸ್ಟ್ ಆ ಎಲ್ಲಪ್ಪಾ ಅಂತಂದ್ರೆ ಪಾರ್ಟ್ ಸಿ ಕಂಪ್ಲೀಟ್ ಮಾಡಿದೀನಿ. ಇನ್ನು ಉಳಿದಿರುವಂತದ್ದು ಪಾರ್ಟಿಯ ಸೆಕ್ಷನ್ 1. ಪಾರ್ಟಿಯ ಸೆಕ್ಷನ್ 1 ಅಲ್ಲಿ ವಿ ಹ್ಯಾವ್ ಟು ಆನ್ಸರ್ 5 ಕ್ವಶನ್, 25 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.